ನಮಸ್ಕಾರ. ಎಲ್ಲರ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ಹೇ, ನೀವೇನು ಟೆನ್ಷನ್ ಆಗಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡಿಸಾಕ್ತಾರೆ. ಹಾಗಂತ ನಮಗೆ ಮಧ್ಯದಲ್ಲಿ ತಿಕ್ಲದ್ದು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗೆಲ್ಲ, ನಮಗೆ, ನಿಮಗೆ. ಓಕೆ, ಈಗ ನಾವು ಜಾಸ್ತಿ ಎಳೆಯೋದು ಕುಯ್ಯೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಹೆಡ್ಲೈನ್ಸ್ ನೋಡಿಕೊಂಡು ಬೇಗ ಬಂದ್ಬಿಡೋಣ. ಓಕೆ ಲೇ, ನಾನು ಬೇಗ ಬಂದ್ಬಿಡೋಣ ಅಂತ ಹೇಳಿದ್ದೀನಿ ಕಣ್ರೋ. ಲೇಟಾಗಿ ಪ್ಲೇ ಮಾಡಿಬಿಡ್ರಿ, ಪ್ಲೇ ಮಾಡ್ರೋ. ಕಾರ್ಪೊರೇಷನ್ ನೀರು ಬಿಡ್ತಿರೋ ಇಲ್ವೋ? 3 ದಿನ ಆಯ್ತು ಮುಚ್ಚಿರೋ ಕಾವೇರಿ ಬಾರ್ನ ಓಪನ್ ಮಾಡಿ ಸಾಕು ಅಂತ ರೊಚ್ಗೆದ್ದು ನಮ್ಮ ಜನ ನಿಂತ್ಬಿಟ್ಟವ್ರೆ. ಸಿದ್ದರಾಮಯ್ಯನವರು ನಿದ್ದೆಗಣ್ಣಲ್ಲೇ ಓಟ್ ಓದಿದ್ರಂತೆ. ಅದು ಯಾರು ಓದಿದ್ರು ಅಂತ ಅವ್ರದೇ ಬಾಯಿಂದ ಹೇಳ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ನಮ್ಮ ಹಣೆ ಬರಹ. ಬ್ರಹ್ಮಾಂಡ ಸ್ವಾಮಿಗಳು ಮೇ 17ನೇ ತಾರೀಕಿಗೆ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಹೇಳ್ತಾರಂತೆ. ಅಲ್ಲ, ಕೌಂಟಿಂಗ್ ಎಲ್ಲ ಆದ್ಮೇಲೆ ಹೇಳೋದಕ್ಕೆ ಇವರೇ ಬೇಕೇ? ನಮ್ಮ ಕೋಡಿ ಮಠದ ಸ್ವಾಮಿಗಳಿಲ್ವೇ? ಇದೆ ಈ ಹೊತ್ತಿನ ಹಣೆ ಬರಹ. ಐ ಮೀನ್ ಹೆಡ್ ಲೈನ್ಸ್. ಶಾಂಪೂನೇ ಇಲ್ಲದೆ ತಲೆ ತೊಳ್ಕೊಂಬಿಟ್ಟೆ. ಅಪ್ಪ, ನೀರುಳಿತು. ಅಬ್ಬಬ್ಬಬ್ಬಬ್ಬ, ಅಂತೂ ಇಂತೂ ಎಲೆಕ್ಷನ್ಗೆ ಎಳ್ಳು ನೀರು ಬಿಟ್ಟಿದ್ದಾಯ್ತು. ಇನ್ನೇನಿದ್ರು ರಿಸಲ್ಟ್ ಅದೂ ಒಂದನ್ನು ನೋಡ್ಕೊಂಡ್ಬಿಟ್ಟು ಕುಂಬಳಕಾಯಿ ಹೊಡೆದ್ಬಿಟ್ರೆ ಒಂದಷ್ಟು ವರ್ಷ ಕಿವಿಗಳು ತಂಪಾಗಿ ಸಂಪಾಗಿರುತ್ತೆ. ನಮಗೆ ಓಟ್ ಹಾಕಿ, ನಮಗೆ ಓಟ್ ಹಾಕಿ, ನಮಗೆ ಓಟ್ ಹಾಕಿ ಅಂತ ಕೇಳಿಸ್ಕೊಂಡು ಕಿವಿಗಳು ತೂತ್ ಬಿದ್ದೋಗ್ಬಿಟ್ಟಿದ್ವಿ. ಪ್ರಜೆಗಳೇ ಹೇಳಿ ಎದ್ದೇಳಿ. ಅದು ಯಾವ ಗ್ಯಾಪ್ನಲ್ಲಿ ಹುಟ್ಕೊಂಡ್ಬಿಡ್ತಾರೋ ಏನೋ ಇರ್ತವೆ. ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಕಾವೇರಿ ನೀರನ್ನ 24 ಗಂಟೆ ನಿಮ್ಮ ಮನೆ ಒಳಗನೆ ಬಿಡ್ತೀವಿ. ಏನ್ರಪ್ಪ, ಸರಿನಪ್ಪ? ಯಪ್ಪ, ಮೊದಲು ಸ್ಯಾನಿಟರಿ ಪೈಪ್ಗಳನ್ನ ಹಾಕ್ಸ್ರು, ಆಮೇಲೆ ಬಿಡಿವ್ರಂತೆ ನೀರನ್ನ. ನೀರು ಬಿಡಿಸ್ತಾರ? ನೀರ ಪೈಪ್ ಯಾರು ತಂದು ಕೊಡ್ತಾರೆ? ನಾವು ಪೈಪು ತಂದು ಕೊಡ್ತೀವಿ, ನೀರು ಬಿಡ್ತೀವಿ, ಟಾರು ಹಾಕ್ತೀವಿ. ಅಲ್ಲಂದ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲ ಮಾಡಿಸ್ಕೊಡ್ತೀವಿ. ಲೋ ಅಪ್ಪ, ಟಾರ್ ಹಾಕ್ಸಕ್ಕೆ ಇನ್ನೂ 1 ವರ್ಷ ಇದ್ದಂಗೆ ಜಲ್ಲಿಕಲ್ನ ತಂದು ಸುರಿದು ಬಿಡ್ತಿರಲ್ರು. ಎಲ್ಲರೂ ದಬಾಕೊಂಡು ಬಿದೋಗ್ಬಿಡ್ಲಿ ಅಂತ ಅತ್ಲಾಗ ಹಾಕ್ಸ್ಬಿಡ್ಬಾರ್ದೆ ಟಾರ್ನ. ಇವ್ರು ಹಾಕಿರೋ ಟಾರ್ನ ಕಿತ್ತಾಕಿಸ್ಬಿಟ್ಟು ಮತ್ತೆ ನಾವು ಗುಂಡಿ ತೋಡಿಸ್ಬಿಟ್ಟು ಸ್ಯಾನಿಟರಿ ಪೈಪಲ್ಲಿ ಹಾಕ್ಸ್ಬಿಡೋಣ. ಎಷ್ಟರ ಖರ್ಚಾಗಲಿ ನಿಮ್ಮ ದುಡ್ಡಲ್ಲಿ. ಯಪ್ಪ, ನಮ್ಮ ದುಡ್ಡಲ್ಲೇ ಕಣ್ರೋ. ಇನ್ನೇನು ನಿಮ್ಮ ಸ್ವಂತ ದುಡ್ಡಲ್ಲಿ ಅದನ್ನೆಲ್ಲ ಮಾಡಿಸ್ತೀರೇನ್ರೋ? ಅದು ಯಾವ ಗ್ಯಾಪ್ನಲ್ಲಿ ಹುಡ್ಕೊಂಡ್ಬಿಟ್ಟಿದ್ರು ನೀವು ಈ ಥರ ಎಲ್ಲ ಕಿತ್ತಾಡೋದನ್ನ ನೋಡಿನೇ ನಮ್ಮ ಜನ ನಿಮ್ಮನ್ನು ಕಿತ್ತಾಕಬೇಕು ಅಂತ ಡಿಸೈಡ್ ಮಾಡಿ ಓಟ್ ಹಾಕೋಕ್ಕೆ ಮನೆಯಿಂದ ಆಚೆನೇ ಬರಲ್ಲ. ಹೆಂಡ್ರನ್ನ ಮಕ್ಕಳನ್ನ ಕರ್ಕೊಂಡು ಪಿಕ್ಚರ್ಗೆ ಹೊಂಟೋಗ್ಬಿಟ್ಟವ್ರೆ. ಆಂಟಿ ಬಂದ್ರ ಲೈನ್ಗೆ? ಅಯ್ಯೋ, ನಾನು ಬೆಳಿಗ್ಗೆನೇ ಲೈನಲ್ಲಿ ನಿಂತು ಓಟ್ ಹಾಕಿಬಿಟ್ಟು ಈಗ ಲೈವ್ ಕೊಡೋಕ್ಕೆ ಲೈನಿಗೆ ಬಂದಿದ್ದೀನಿ. ನೀವು ಲೈನಿಗೆ ಬಂದುಬಿಡಿ. ವೈರಸ್ ವೆರಿ ಗುಡ್ ಆಂಟಿ. ಎಲ್ಲಿ ತೋರಿಸಿ ಎಣ್ಣ? ಅಯ್ಯೋ, ನಿಮ್ಮ ಬೆರಳನ್ನಪ್ಪ ತೋರಿಸ್ತೀನಿ. ನಾವು ಷಣ್ಮುಖ ಜೂಮ್ ಹಾಕ, ಇದಕ್ಕೆ ಜೂಮ್. ಅಬ್ಬಾ, ಕನ್ಫರ್ಮ್ ಆಗೋಯ್ತು. ನೀವಿನ್ನೂ ಸತ್ತಿಲ್ಲ, ಇನ್ನೂ ಬದುಕಿದಿರಾ, ನಮ್ಮ ದೇಶದವರೇ, ನಮ್ಮ ದೇಶದ ಪ್ರಜೆ ಕೂಡ ಅನ್ನೋದು ಈ ಮುಖಾಂತರ ಗೊತ್ತಾಯ್ತು. ಈ ಮುಖಾಂತರ ಅದಕ್ಕೆ ಅಲ್ವಾ ವೈರಸ್ ನಾನು ಕ್ಯೂನಲ್ಲಿ ನಿಂತು ಓಟ್ ಹಾಕಿದ್ವಾ? ಸದ್ಯ ಹಾಕಿದ್ರಲ್ಲ, ನಿಮ್ಮ ಬೆರಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಎಂಜಿಲ್ ಕಾಸ್ಗೋಸ್ಕರ ನೀವು ಮತ್ತೆ ಆ ಬೆರಳನ್ನ ಮಾರ್ಕೊಂಡ್ಬಿಡ್ಬೇಡಿ. ಏನು ವೈರಸ್ ನೀನು? ಇದು ಎಲೆಕ್ಷನ್ ಟೈಮು, ಕಾಮಿಡಿ ಟೈಮ್ ಅಲ್ಲ. ಎರಡೂ ಅಲ್ಲ, ಇದು ಕಲೆಕ್ಷನ್ ಟೈಮು. ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು. ಆಂಟಿ, ಹೇಗೆ ನಡೀತಾ ಇದೆ ಮತದಾನ? ಎಲ್ಲರೂ ಅವ್ರವ್ರ ಬೆರಳನ್ನು ಅವ್ರ ಹತ್ರನೇ ಮಡಿಕೊಂಡಿದ್ದಾರಾ, ಇಲ್ಲ ಬೇರೆಯವ್ರಿಗೆ ಏನಾದರೂ ಮಾರ್ಬಿಟ್ಟಿದ್ದಾರಾ? ಎಷ್ಟೋ ಜನ ಮಾರ್ಕೊಂಡ್ಬಿಟ್ಟಿದ್ದಾರೆ ವೈರಸ್. ಆದರೆ ಎಷ್ಟೆಷ್ಟಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಥರ ಎಲ್ಲ ಕಷ್ಟವಾದ ಪ್ರಶ್ನೆ ನನಗೆ ಕೇಳಿಬಿಟ್ರೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ವೈರಸ್ ನನಗೆ. ಹೌದಾ? ಅಯ್ಯೋ, ನಿಮ್ಮ ಯೋಗ್ತೆಗೆ ಹೋಗ್ಲಿ ಆಂಟಿ. ಅಲ್ಲಿ ಓಟ್ ಹಾಕಕ್ಕೆ ಬಂದಿರೋರಲ್ಲಿ ಯಾರಾದರೂ ಒಬ್ಬ ಪ್ರಜೆನ ಕ್ಯಾಚ್ ಹಾಕೊಂಡ್ಬಿಟ್ಟು ನಿಮ್ಮ ಕೈಲಿ ಮಾತಾಡ್ಸೋಕ್ಕಾಗತ್ತಾ? ನಿಮ್ಮ ಬಾಯಲ್ಲಿ ಮಾತಾಡ್ಸೋಕ್ಕಾಗತ್ತಾ? ಸುಮ್ಮನಿರ ನೀನು. ನಾನು ಅವಾಲಿಂದ ನೋಡ್ತಾನೆ ಇದ್ದೀನಿ ವೈರಸ್. ಇವನು ಅವಾಳಿಂದ ಮಾತಾಡಬೇಕು ಅಂತ ನೋಡಿ ಈ ಥರ ಕೈ ಹಿಂಗೆ ಆಡಿಸ್ತಾನೆ ಇದ್ದಾನೋ. ನಾನು ಅವಾಳಿಂದ ಮೈಕ್ ಕೊಟ್ಟಿಲ್ಲ. ಈಗ ನೀವು ಕೇಳ್ತಾ ಇದ್ದೀರಾ ಅಂತ ಬಾಯಿ ಹತ್ರ ತೊಗೊಂಡೋಗಿ ಮೈಕ್ ಇಟ್ಬಿಟ್ಟು ಕ್ವಶನ್ ಕೇಳ್ತೀನಿ. ನೀವು ಓಟ್ ಹಾಕಿದ್ರ? ಯಾರಿಗೆ ಹಾಕಿದ್ರಿ? ಮತ್ತು ಎಷ್ಟೆಷ್ಟು ಹಾಕಿದ್ರಿ? ಎಷ್ಟು ಸರಿ ಹಾಕಿದ್ರಿ? ರೀ, ನಾವು ಯಾರಿಗಾರು ಓದ್ತೀವಿ, ಕೇಳೋ ಕ್ವಶನ್ ಏನ್ರಿ ನೀವು? ಆಂಟಿ, ಅದು ಅವ್ರ ಮತ. ಅವ್ರು ಯಾರಿಗಾದರೂ ಒತ್ಕೊಳ್ಳಿ, ಅದು ಅವ್ರ ಪರ್ಸ್ನಲ್ ವಿಷಯ. ಅವ್ರ ಪರ್ಸ್ನಲ್ ವಿಚಾರ ಬಿಟ್ಬಿಟ್ಟು ಬೇರೆ ಏನಾದರೂ ಕೇಳಿ. ನೀವು ಏನಾರು ಕೇಳ್ರಿ. ಏನಾದರೂ ಕೇಳಬೇಕ ನಾನು? ಈಗ ನಮಗೆ ಓಟ್ ಹಾಕಿ ನಿಮ್ಮ ಮನೆಗೆ 24 ಗಂಟೆ ಕಾವೇರಿ ನೀರು ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಕಾವೇರಿ ನೀರು ಮನೆ ಒಳಗಡೆ
24 ಗಂಟೆ ಹೋಗಿರೇ ಮಕ್ಕೆ ಅವ್ರಿಗೆ. ಮೊದಲು ಹೋಗಿ 2.5 ದಿನಗಳಿಂದ ಕ್ಲೋಸ್ ಆಗಿರೋ ಬಾರ್ಗಳನ್ನ ಓಪನ್ ಮಾಡಿಸಿ, ಇರೋ ಸ್ಟಾಕ್ ಎಲ್ಲ ಖಾಲಿ ಆಗ್ಬಿಟ್ಟು ಬರೀ ಕಾಫಿ ಟೀ ಕುಡ್ಕೊಂಡೇ ಕಾಲ ಕಳೀತಾ ಇದ್ದೀವಿ. ಹೌದು ವೈರಸ್, ಈ ಸರ್ತಿ ಎಲೆಕ್ಷನ್ ಭಾಳ ಸ್ಟ್ರಿಕ್ಟು, ಯಾರಿಗೂ ಒಂದು ಕ್ವಾರ್ಟರ್ ಸಿಕ್ಕಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನಗೂ ಸಿಕ್ಕಿಲ್ಲ, ಬಟ್ ವೋಟ್ ಹಾಕಿದ್ದೆ ನಾನು. 2.5 ದಿನದಿಂದ ಕ್ಲೋಸ್ ಆಗಿರೋ ಬಾರ್ನೇ ಓಪನ್ ಮಾಡ್ಸಕ್ಕಾಗಿಲ್ಲ, ಇನ್ ಟ್ಯಾಂಕ್ ಓಪನ್ ಮಾಡಿಸಿ ನೀರು ಬಿಟ್ಬಿಡ್ತಾರೆ ಅಂದ್ರೆ ಅವರು. ಯಾಕೆ ನನಗೆ ಹೋಗ್ಯದ ನೀವು? ಅಪಾಯಕಾರಿ ಇಲಾಖೆಗೆ ನೀವು ಹೋಗ್ಕೊಳ್ಳಿ, ನನಗೆ ಯಾಕೆ ಹೋಗಿದ್ದೀರಾ ಅಲ್ವಾ ವೈರಸ್? ಮುಗ್ಯೋದ ಸಂಜೆವರೆಗೂ ನೋಡ್ತೀವಿ. ಸಂಜೆ ಅಷ್ಟರಲ್ಲಿ ಓಪನ್ ಆಗಿಲ್ಲ ಅಂದ್ರೆ ನಿನಗೂ ಹೋಗ್ಯೋದೆ ಅವ್ರಿಗೂ ಹೋಗ್ಯೋದೆ. ಬರ್ತೀನಿ. ಓಯ್ ಬಾ ನೀನು, ಓಯ್ ಬಾ. ಊಹಿಸ್ಕೊಂಡ್ರ ವೈರಸ್ಸೇ ಅಥವಾ ಸಾರಿ ಕೇಳಿಸ್ಕೊಂಡ್ರ ವೈರಸ್ಸೇ? ನಮ್ಮ ಚಣಕ್ಕೆ ನೀರಕ್ಕಿಂತ ಹೆಚ್ಚಾಗಿ ಏನು ಬೇಕು ಅಂತ ಇದು ನಮ್ಮ ದೇಶದ ಅತ್ಯಂತ ಅದ್ಭುತ ಹಾಗೂ ದುರಂತ. ಅಬಾಬಾಬಾಬಾಬಾ ಲವ್, ನಮ್ಮ ದೇಶದಲ್ಲಿ ಒಬ್ಬ ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋಕ್ಕೆ ವೋಟ್ ಮಾಡೋಕ್ಕೆ ಹೋಗ್ರಪ್ಪ ಅಂತಂದರೆ 2.5 ದಿನದಿಂದ ಭಾರತದಿಲ್ಲ ಬಾಯಿಲ್ಲ ಒಣಗೋಗ್ಬಿಟ್ಟೈತೆ, ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಕಾವೇರಿ ಬಾರ್ನ ಓಪನ್ ಮಾಡಿ ಅಂತ ಒಗ್ಗಟ್ಟಲ್ಲಿ ಗಲಾಟೆ ಮಾಡ್ತಾ ಇದ್ದೀರಲ್ಲ ಕುಡುಕ್ರ. ಗ್ರೇಟ್. ಹೌದು. ಅಯ್ಯೋ ಆಂಟಿ, ಕುಡುಕರುಗಳ ಬಗ್ಗೆ ಅಷ್ಟೊಂದು ಅಭಿಮಾನ ತೋರಿಸ್ಬೇಡಿ. ಯಾಕೆಂದರೆ ಇವತ್ತು ನಿಮಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇದೆ, ಆಮೇಲೆ ಕುಡಿಯೋಕ್ಕಲ್ಲ ಮುಂದಕ್ಕೆ ಏನು ಅಂತ ಹೇಳಕ್ಕೆ ಹೋಗ್ಬೇಡಿ ವೈರಸ್ಸೇ. ಅದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಜೈ ಕರ್ನಾಟಕ ಮಾತೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಣಕ್ಕಂ, ಎಲ್ಲರಿಗೂ ನಮಸ್ಕಾರಂ. ಹೋಗ್ಬಿಟ್ಟು ಬನ್ನಿಪ್ಪ. ನೋಡಿದ್ರ ಪ್ರಜೆಗಳೇ, ನಮ್ಗಳ ಮಧ್ಯೆ ಎಂತೆಂಥ ಜನಗಳು ಇರ್ತಾರೆ ಅಂತ. ಅವರೆಲ್ಲ ಸರಿ ಹೋಗಬೇಕು ಅಂತಂದರೆ ನಮ್ಮ ಸಿಸ್ಟಮ್ ಸರಿ ಹೋಗಬೇಕು. ಅದನ್ನು ಸರಿ ಮಾಡೋರು ಯಾರು? ಸಿದ್ದರಾಮಯ್ಯನವರ ಸಖತ್ತಾಗಿ ಹೇಳಿದೆ ಕಣೋ, ನೀನು ಬುದ್ಧಿಗಿಷ್ಟು. ನಾವುಗಳು ಸರಿ ಹೋಗಬೇಕು. ನಾವುಗಳು ಸರಿ ಹೋದರೆ ಆಟೋಮೆಟಿಕ್ಕಾಗಿ ದೇಶ ಸರಿ ಹೋಗ್ಬಿಡುತ್ತೆ. ಅದಕ್ಕೇನು ಮಾಡಬೇಕು? ವೋಟ್ ಮಾಡಬೇಕು, ಮಾಡಲೇಬೇಕು ಅಲ್ವಾ ಶಿವಣ್ಣ ಅವರೇ? ನಿಜ ಬ್ರದರ್, ನಾನು ವೋಟ್ ಮಾಡಿದ್ದೀನಿ. ಬೇಕಾದ್ರೆ ನೋಡಿ ನನ್ನ ಬೆರಳನ್ನ. ವೋಟ್ ಮಾಡೋದು ನಮ್ಮೆಲ್ಲರ ಹಕ್ಕು, ಅದರಲ್ಲೂ ಈ ತೆನೆ ಹೊತ್ತ ಮಹಿಳೆಗೆ ವೋಟ್ ಮಾಡೋದು ನಿಮ್ಮೆಲ್ಲರ ಹಕ್ಕು. ಹಾಂ, ಚೆನ್ನಾಗಿ ಹೇಳಿದ್ರಿ ಶಿವಣ್ಣ. ಒಂದೇ ಕಾಲ್ ಶೀಟಲ್ಲಿ 2 ಪಿಕ್ಚರ್ ಶೂಟಿಂಗ್ ಮುಗಿಸ್ಕೊಂಡ್ಬಿಟ್ರಿ. ಹೋಗ್ಲಿ ಬಿಡಿ. ಈಗ ಶಿವಣ್ಣ, ಪ್ರಚಾರದ ಟೈಮು ಮುಗ್ದಿದ್ರು ನೀವು ಬಜರಂಗಿ ಪಿಕ್ಚರ್ನ ನೆನೆಸ್ಕೊಂಡ್ಬಿಟ್ಟು ಬಹಿರಂಗ ಪ್ರಚಾರಕ್ಕೆ ಇಳಿದಿದ್ರಂತೆ. ಹಂಗಂತ BJP ಅವರು ಹಾಕೊಟ್ಬಿಟ್ಟು ನಿಮಗೆ ನೋಟಿಸು ಕಳಿಸಿದ್ರಂತಲ್ಲ. ಯಾರು ಬ್ರದರ್ ಹೇಳಿದ್ದು? ನನ್ನ ಮೇಲೆ ನೋಟಿಸ್ ಕಳಿಸಿರಂತ? BJP ಅವರು ಅಂತ ಹಾಕ್ಕೊಟ್ಟಿದ್ದು. ಅದರಲ್ಲೂ ಈ ಆಯನೂರು ಮಂಜುನಾಥೆ ಹಾಕ್ಕೊಟ್ಟಿರ್ಬೇಕು ಅಲ್ಲ? ಮೇ ಬಿ ಶಿವಣ್ಣ. ಮೇ ಬಿ ಏನು ಬಂತು? ಅವರೇ ನನಗೆ ಗೊತ್ತು. ನೋಡಿ ಇವರೇ, ಫಸ್ಟ್ ಅವ್ರಿಗೆ ಹೇಳಿ ಅವ್ರವ್ರ ನಾಲ್ಗೆಗಳನ್ನ ಚೆನ್ನಾಗಿ ತಿಕ್ಕಳಕ್ಕೆ ಹೇಳಿ. ಹೂವು ಇದೆ ಅಂತ ಕಿವಿ ಮುಡ್ಸೋಕೆ ಏನಾದರೂ ಬಂದರೆ ನಾವೇನಿಲ್ಲ, ಭತ್ತದ ಪೈರನ್ನ ತಗೊಂಡು ಈ ಥರ ಫೈರ್ ಹಾಕ್ಬಿಡ್ತೀವಿ. ಶಿವಣ್ಣ 3ನೇ ಕಣ್ಣು ತೆಗೆದುಬಿಡ್ತಾನೆ. ಹೇಳಿ ಅವ್ರಿಗೆ. ಅಯ್ಯೋ ಬೇಡ ಬಿಡಿ ಶಿವಣ್ಣ, ಈಗಲೇ ಹತ್ಕೊಂಡು ಉರಿತಾ ಇದೆ. ಅಲ್ಲ, ಈ BJP ಅವರು ಫಸ್ಟಿಂದನೂ ನಿಮ್ಮ ಮೇಲೆ ಖ್ಯಾತೆ ತೆಗಿತಾವ್ರೆ ಅಂತ ಅನ್ನಿಸ್ತಾ ಇಲ್ವೇ ನಿಮಗೆ? ಇನ್ಕ್ಲೂಡಿಂಗ್ ಆಯನೂರು ಮಂಜುನಾಥನು ಸೇರಿ. ತೆಗೆದ್ರೆ ತಕ್ಕಳಿ ಬಿಡಿ ಇವರೇ, ಎಷ್ಟು ದಿನ ತಗೋತಾರೆ? ಈ ರಿಸಲ್ಟ್ ಬರೋರು ತಗೋತಾರೆ, ಆಮೇಲೆ ತೆಗ್ದಾಯ್ತಾರೆ ಅಲ್ವ ಇವರೇ? ಅದು ಸೇರಿನೇ. ಶಿವಣ್ಣ, ಇಂಥವ್ರಿಗೆ ಕೊನೆಯದಾಗಿ ನೀವೇನಾದರೂ ಹೇಳೋಕ್ಕೆ ಬಯಸ್ತೀರಾ? ಏನಿಲ್ಲ ಇವರೇ, ನಾ ಕೇಳ್ಕೊಳ್ಳೋದಿಷ್ಟೇ. ಅವ್ರ ಕೈಯಿಂದನೇ ಆ ದರ್ಬೆ ತೊಗೊಂಡು ನಾಲ್ಗೆ ತಿಕ್ಕೊಳ್ಳೋಕೆ ಹೇಳಿ. ದರ್ಬೆ ಸಿಕ್ಕಿಲ್ಲ ಅಂದರೆ ಗಂಜಲ ತೊಗೊಂಡು ಬಾಯಿ ತೊಳ್ಕೊಳ್ಳೋಕೆ ಹೇಳಿ. ಅವ್ರಿಗೆ ಭಗವಂತ ದರ್ಬೆಯಲ್ಲೋ ಮತ್ತು ಗಂಜಲದಲ್ಲೋ ಬಾಯಿ ತೊಳ್ಕೊಳ್ಳೋ ಮತ್ತು ತಿಕ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಜಾಸ್ತಿ ಮಾತಾಡೋಕ್ಕೆ ಇವರೇ ಟೈಮ್ ಇಲ್ಲ. ಚಪಾತಿ ಗಾಡಿ ಐತಮ್ಮ, ಬರಲ್ಲ ವಯಸ್, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಶಿವಣ್ಣ. ನೋಡಿದ್ರಲ್ಲ, ಇದೆಲ್ಲ ಸೀರಿಯಸ್ ಅನಿಸಿದ್ರು ಜಸ್ಟ್ ತಮಾಷೆಗಷ್ಟೇ. ಯಾರು ಯಾರ ಮೇಲೆ ಬೇಜಾರು ಮಾಡಿಕೊಂಡು ಬೆಂಕಿ ಹಚ್ಕೊಳ್ಳೋ ಸೀನೇ ಇಲ್ಲ. ನೆಕ್ಸ್ಟ್ ಸೆಗ್ಮೆಂಟ್ಗೆ ನಮ್ಮ ಸಿದ್ದರಾಮಯ್ಯನವ್ರನ್ನ ಕರೆಸ್ಬಿಟ್ರು. ಓಕೆ, ಅಲ್ಲಿವರೆಗೂ ನೀವು ಬ್ರೇಕ್ ತಗೊಳ್ಳಿ. ಇದು ಉಡೀಸ್, ನಾನು ವಾರಿಸ್. ಊಟೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ಸಿದ್ದರಾಮಯ್ಯನವರೇ, ನೀವಾದರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಿತ್ತ ಇವ್ರಿಗೆ. ಅಂಬರೀಷ್ ಅವರೇ, ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು, ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆದವ್ರಿಗೆ. ಅದೇ ಆ ಡೈಲಾಗು ಅಂಬರೀಷಣ್ಣ. ಅಯ್ಯೋ ಬಡತ್ತದೆ, ನೆಟ್ಟಿಗೆ ಮಾತಾಡಂಗಿದ್ರೆ ಮಾತಾಡೋ. ಏನಾಯ್ತು ನಿನಗೆ? ಇಲ್ಲ ಅವ್ರಿಗೆ ಗೆದ್ದು ಒಯ್ತಾ ಇರೋ ಆ ಡೈಲಾಗ್ ಅಂತ.